ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ತುಂಬ 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 ಖುಷಿ ಅನ್ನಿಸ್ತು. ಒಂಥರ ಪೆಪಿ ಸಾಂಗ್ ಅಥವಾ ಎನರ್ಜಿ ಸಾಂಗ್, ಯಾರಾದರೂ ಸರಿ ಕುಣಿಬೇಕು ಅನ್ನೋ ಸಾಂಗು. ಅದಕ್ಕೋಸ್ಕರ ನಾನು ಚೈತನ್ಯಂಗೆ ಹೇಳಿದ್ದು ಕುಣಿಯಪ್ಪ ನೀನು ಅಂತೇಳಿ. ತುಂಬ ಖುಷಿ ಅನ್ನಿಸ್ತು. ಈ ಪಿಕ್ಚರ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೇಯಸ್ಸು ಮತ್ತು ಶ್ರೀಮತಿ ವಿನೋದ್ ಪ್ರಭಾಕರ್ ಅವರಿಬ್ಬರು ನಮ್ಮ ಮನೆಗೆ ಬಂದಿದ್ದರು. ಅಂದರೆ ಇನ್ನೂ ಮನೆ ನಮ್ಮದು ಫಿನಿಶ್ ಆಗ್ತಾಯಿತ್ತು. ಅಂದರೆ ಕೂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ. ನಾವು ಏನಾದ್ರು ಚೇರ್ ಕೊಡಬೇಕು ಅಂತಂದರೆ ಎಲ್ಲಪ್ಪ ಕೂಡಿಸೋದು ಅಂತ ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದು ಇದನ್ನು ಕಥೆನೆಲ್ಲ ಹೇಳಿ ವೇಣು ಅವ್ರಿಗೆ ಮಾಡಬೇಕು ಅಂತೇಳಿ. ಅದಕ್ಕೆ ವೇಣು ಎರಡು ಮುಖ್ಯ ಕಾರಣ ಇತ್ತು. ಒಂದು, ವಿನೋದನ ಜೊತೆ ಫಸ್ಟ್ ಸಿನಿಮಾ ಮಾಡ್ತಿರೋದು ವೇಣು. ಇನ್ನು ಮತ್ತೆ ಚೈತನ್ಯನ ಜೊತೆ ಮತ್ತೆ ಸಿನಿಮಾ ಮಾಡ್ತಿರೋದು. ಯಾಕಂದರೆ ಚೈತನ್ಯ ಒನ್ ಆಫ್ ದಿ ಫೇವ್ರೇಟ್ ಡೈರೆಕ್ಟರ್ಸಲ್ಲಿ ಒಬ್ಬರು ವೇಣುಗೆ. ಆ ಎರಡೂ ಕಾರಣದಿಂದ ಒಪ್ಕೊಂಡ್ವಿ. ಆವಾಗ ಪದ್ದಮ್ಮನ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಪದ್ದಮ್ಮ ಬರೋದಕ್ಕೆ ಮುಂಚೆ ಶ್ರೇಯಸ್ಸಿಗೆ ಹೇಳಲೇಬೇಕು, ಒಳ್ಳೆ ಪ್ಯಾಷನ್ ಇರುವಂಥ ಒಬ್ಬ ಪ್ರೊಡ್ಯೂಸರ್, ಇಂಟ್ರೆಸ್ಟ್ ಇರುವಂಥ ಒಂದು ಪ್ರೊಡ್ಯೂಸರ್, ಸಿನಿಮಾ ಅಂತಂದರೆ ಒಬ್ಬ ಆಡಿಯನ್ಸ್ ಆಗಿ ಎಂಜಾಯ್ ಮಾಡುವಂಥ ಒಬ್ಬ ಪ್ರೊಡ್ಯೂಸರ್. ಈಗಲೂ ಕೂಡ ಹಾಡುಗಳೆಲ್ಲ ಬರ್ತಾಯಿದ್ರೆ ಅವ್ನು ವಿಸಿಲ್ ಹಾಕೊಂಡು ಕೂತಿದ್ದ ಹಿಂದೆ. ನೀನು ಡ್ಯಾನ್ಸ್ ಮಾಡ್ತಿದ್ರೆ ನಾನು ಅಂತಂದರೆ ಇವನು ಅಂತ ಅವ್ರ ಜೊತೆಗೆ ನನಗೆ. ಅಂದರೆ ವಿನೋದನ ನಿಜವಾದ ಅಭಿಮಾನಿಗಳಲ್ಲಿ ಶ್ರೇಯಸ್ಸು ಕೂಡ ಒಬ್ಬ. ಯಾಕಂದರೆ ನಿನ್ನ ಬಗ್ಗೆ ಎಷ್ಟು ಮಾತು ಕೇಳಿದ್ದೀನಿ ಅವನ ಬಾಯಲ್ಲಿ ಅಂದರೆ ವಿನೋದ, ವಿನೋದ್ ಸರ್, ವಿನೋದ್ ಸರ್, ವಿನೋದ್ ಸರ್. ಅಂದರೆ ಲೇ ಹೀರೋ ನನಗೆ ಸ್ವಲ್ಪ ತಾನೇ ಗೊತ್ತು ಕಣೋ. ಅವ್ರ ಅಪ್ಪಾಜಿ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ವಿನೋದನ ಜೊತೆ ನಾನು ಯಾವ ಸಿನಿಮಾನೂ ಆ್ಯಕ್ಟ್ ಮಾಡಿಲ್ಲ ಇದುವರೆಗೂ. ಬಟ್ ನನಗೆ ವ್ಯಕ್ತಿಗತ ಪರಿಚಯ ಇಲ್ಲ, ಆದರೆ ಆತನ ಬಗ್ಗೆ ನನಗೆ ಗೌರವ ಇದೆ. ಯಾಕಂದರೆ ಒಳ್ಳೆಯ ಆರ್ಟಿಸ್ಟು, ಒಳ್ಳೆಯ ಕಲಾವಿದ, ಒಳ್ಳೆಯ ಮನುಷ್ಯ. ಅದರಿಂದ ನನಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬಟ್ ಇವನಿತ್ರ ನಿನ್ನ ಬಯೋಡೇಟಾ ಕೇಳಿ ಕೇಳಿ ನಾನು ಇನ್ನೂ ಹತ್ತಿರ ಆಗಿಬಿಟ್ಟೆ. ಏನೋ ನನಗೆ ತುಂಬ ಗೊತ್ತು ವಿನೋದ್ ಪ್ರಭಾಕರ್ ಅನ್ನೋ ಥರ ಇದ್ರೆ. ಯಾಕಂದರೆ ಶ್ರೇಷ್ಠ ಸತಿ ಹೇಳಿದ್ದ ನಾನು ನಿನ್ನ ಬಗ್ಗೆ. ಆಮೇಲೆ ಪದ್ದಮ್ಮನ ಬಗ್ಗೆ ಅಂತೂ ತುಂಬ ಖುಷಿ ಅನಿಸುತ್ತೆ. ಪದ್ದಮ್ಮ ಒಂದು ಇನ್ನೋಸೆಂಟ್ ಹೆಣ್ಮಗಳು, ಪದ್ಮಾವತಿ ಜೈರಾಮ್ರವರು. ತುಂಬ ಖುಷಿ ಅನಿಸುತ್ತೆ. ಒಬ್ಬ ಹೆಣ್ಮಗಳು ಯಾವುದಾದ್ರೂ ಒಂದು ಕೆಲಸ ತಗೊಂಡ್ರೆ ಮೊದಲನೇದಾಗಿ ಅವನ ಹೆಂಡತಿ, ಆಕೆ ತುಂಬ ಖುಷಿ ಅನಿಸಿದ್ಲು. ಯಾಕಂದರೆ ಅಷ್ಟು ಕಮಿಟ್ಮೆಂಟ್ ಆಗಿ ಬಂದು ಮಾತಾಡಿ. ಆ ಸೆಟ್ಟಲ್ಲೂ ಅಷ್ಟೇ. ನಾನು ಒಂದು ಸತಿ ನಿಮ್ಮ ಶೂಟಿಂಗ್ ಹತ್ರ ಮೈಸೂರಿಗೆ ಬಂದಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ನೀವು ಶೂಟಿಂಗ್ ಮಾಡ್ತಿದ್ರಿ ಮೈಸೂರಲ್ಲಿ. ಸೊ ಅದರಿಂದ ಯೂಶ್ವಲಿ ವೇಣು ಸೆಟ್ಟಿಗೆ ನನ್ನ ಕರೆಯಲ್ಲ, ನಾನು ಹೋಗಲ್ಲ. ಯಾಕಂದರೆ ನನಗೆ ಸಂಬಂಧ ಇಲ್ದಿರ್ಬೇಕಾರೆ. ಯಾಕಂದರೆ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನನ್ನ ಮಾತಾಡ್ಸೋದೇ ಇಲ್ಲ ವೇಣು ಸೆಟ್ಟಿಗೆ ಹೋದರೆ. ಸೊ ಅದರಿಂದ ನಾನು ಹೋಗೋದಿಲ್ಲ. ಬಟ್ ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನೀವು ಬನ್ನಿ ಅಂತ ನೀವು ಕರೆದಿದ್ದಕ್ಕೆ ಹೋಗಿ ಬಂದೆ. ಅಲ್ಲಿ ಇವನ ಹೆಂಡತಿ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿ ನಾನು ಪದ್ದಮ್ಮನ ನೋಡ್ತೀವಿ. ಪದ್ಮಾವತಿಯವರನ್ನು ಪದ್ದಮ್ಮ ಅಂತ ಕರೆದಿದ್ದು ಈ ವೇಣು ಮತ್ತು ಚೈತನ್ಯನೇ ಅನಿಸುತ್ತೆ. ಅಂದರೆ ಒಂದು ತಾಯಿ ಥರ ಅವರನ್ನು ಕರೆದ್ರು. ಬಟ್ ಈಗ ನಿಜವಾಗ್ಲೂ ತಾಯಿ ನೀವು. ಇಡೀ ನಿಮ್ಮ ಟೀಮಿಗೆ ನಿಜವಾಗ್ಲೂ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆ ಪಿಕ್ಚರ್ನ ನಡೆಸಿದಿರಿ. ತುಂಬ ತುಂಬ ಖುಷಿ ಅನಿಸುತ್ತೆ. ಇದ್ರ ಮಧ್ಯೆ ಒಂದು ಸತಿ ಬಹುಶಃ ಈ ಪಿಕ್ಚರೆಲ್ಲ ಮುಗಿದ ಮೇಲೆ ವೇಣು, ಚೈತನ್ಯ ಮತ್ತು ಪದ್ದಮ್ಮ 3 ಜನ ಬಾಂಬೆಗೆ ಹೋಗ್ತೀರಲ್ಲೇನೋ. ಇದು ಏನೋ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಹೋಗ್ತಾರೆ. ವಿನೋದ, ನಿನಗೆ ಗೊತ್ತಿಲ್ಲ ಈ ವಿಷಯ. ಏನಾಯಿತು ಅಂತಂದರೆ ವೇಣು ಮತ್ತು ನನಗೆ ಏರ್ಪೋರ್ಟ್ ತಲುಪಿದ ಮೇಲೆ ವೇಣು ಫೋನ್ ಮಾಡ್ತಾರೆ ನನಗೆ. ನಮ್ಮನ್ನು ಸೆಕ್ಯೂರಿಟಿ ಅವರು ಬಿಡ್ತಾ ಇಲ್ಲ ಅಂದರೆ ನಾನು ಏನಮ್ಮ ಅಂತಲೇ ಮಾತಾಡೋದು. ನಮ್ಮ ಯಜಮಾನ ಅಮ್ಮ ಅಂತಲೇ ಮಾತಾಡೋದು. ಅಮ್ಮ, ನಮ್ಮನ್ನು ಬಿಡ್ತಾ ಇಲ್ಲ ಒಳಗಡೆ. ನಿನಗೆ ಯಾರಿಗಾದ್ರೂ ಇದ್ದರೆ ನೋಡು, ಪ್ರೋಟೋಕಾಲ್ ಎಲ್ಲ ಇದ್ದರೆ ದಯವಿಟ್ಟು ಹೇಳು ಅಂತಂದರು. ಹೌದಾ, ನಿಮ್ಮನ್ನು ಯಾಕೆ ಬಿಡ್ತಾ ಇಲ್ಲ? ಅದೇ ಬಲರಾಮನ ದಿನದ ಪ್ರೊಡ್ಯೂಸರ್ ಅಂತ ಏನು ಬಿಡ್ತಾ ಇಲ್ವಾ ಆ ಥರದ ಸಿನಿಮಾ ಅಂತೇಳಿ? ಏನಾದರೂ ಆ ಥರದ್ದು ಏನಾದರೂ ಇದೆಯಾ? ನಿಮ್ಮ 3 ಜನದ ಮೇಲೆ ಅನುಮಾನ ಇದೆಯಾ ಅಂತೆಲ್ಲ ನನಗೆ ಏನೇನೋ ಥಾಟ್ಸು, ನನಗೆ ಆಲೋಚನೆಗಳು ಏನಿರ್ಬೋದು ಅಂತ. ಸರಿ ಆಯಿತು, ಇವರು ಏನಿರ್ಬೋದು ಅಂತೆಲ್ಲ ಆ ಪ್ರೋಟೋಕಾಲ್ ಅವ್ರಿಗೆಲ್ಲ ನಾವು ಹೇಳೋ ಅಷ್ಟರಲ್ಲಿ ಏನಾಗಿತ್ತು ಅಂತಂದರೆ, ಸತ್ಯ ಏನಾಗಿತ್ತಲ್ಲಿ ಅಂದರೆ ಇವರು ಆಧಾರ್ ಕಾರ್ಡೇ ತಗೊಂಡೋಗಿರಲಿಲ್ಲ. ಅದು ಅವ್ರದ್ದಲ್ಲ, ಬೇರೆಯವ್ರದ್ದು ಇಟ್ಕೊಂಡಿದ್ರಂತೆ. ಮೋಸ್ಟ್ಲಿ ಅವ್ರ ಸೊಸೆಯದೋ ಅವ್ರ ಮಗಂದೋ ಯಾರ್ದೋ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಟಿಕೆಟ್ನ ಬುಕ್ ಮಾಡಿದವ್ರು ಯಾರು ಅಂತ ನೀನು ಕೇಳಬೇಕು. ಆ ಟಿಕೆಟ್ನ ಬುಕ್ ಮಾಡಿದವರು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಮಗೆ ಟ್ರಾವೆಲ್ ಏಜೆಂಟ್ಗಿಂತ ಕಮ್ಮಿ ದುಡ್ಡು ಅಲ್ವ ತೇಜು? ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ ನಮಗೆ. ಒಂದು 5,000 ರೂಪಾಯಿ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂದು 3,500 ರೂಪಾಯಿ, 3,800 ರೂಪಾಯಿ ಈ ಥರ ಸಿಗುತ್ತೆ. ದುಡ್ಡು ಉಳಿಸ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು ಪಾಪ ಕಷ್ಟಪಟ್ಟು ಅವರ ವೆಬ್ಸೈಟಿಂದ ಆನ್ಲೈನಲ್ಲಿ ಬುಕ್ ಮಾಡಿದರು. ಆಮೇಲೆ ನಮ್ಮ ಪ್ರೋಟೋಕಾಲರ್ ಹೋದರು. ಮೇಡಮ್, ಅದೇ ನೋಡಪ್ಪ, ಅದೇನೋ ಅವ್ರನ್ನ ಬಿಡ್ತಾ ಇಲ್ವಂತೆ. ಅವ್ರ ಆಧಾರ್ ಕಾರ್ಡ್ ಬೇಕಾದ್ರೆ ಹೆಂಗಾರು ತರಿಸ್ಕೊಂಡ್ಬಿಡ್ತೀವಿ, ಇದರಲ್ಲಿ ವಾಟ್ಸಪ್ಪಲ್ಲಿ ತರಿಸ್ಕೊಳ್ತೀವಿ. ಆದರೆ ಬಿಡ್ಬೋದು ಮೇಡಮ್, ಅವ್ರು ವಾಟ್ಸಪ್ಪಲ್ಲಿ ತರಿಸ್ಕೊಂಡ್ರು ಬಿಡ್ಬೋದು. ಆದರೆ ಟಿಕೆಟ್ ಇವತ್ತಿಂದಲ್ಲ ಮೇಡಮ್, ಮುಂದಿನ ತಿಂಗಳದು.
ಅಷ್ಟು ಅಡ್ವಾನ್ಸ್ ನಮ್ಮ ಡೈರೆಕ್ಟ್ರ್, ಸಾಧ್ಯನೇ ಇಲ್ಲ ರೀ. ಅವನ ಪ್ರಕಾರ ಈ ಸಿನಿಮಾ ರಿಲೀಸ್ ಆಗೋಗಿದೆ. ನಾವೆಲ್ಲ ಸುಮ್ಮನೆ ಅಂದರೆ ಅವನ ಇಮ್ಯಾಜಿನೇಷನಲ್ಲಿ ನಾವು ಹಿಂದೆ ಒಂದು ಪಿಕ್ಚರ್ ಮುಂದಕ್ಕೆ ಹೋಗ್ಬಿಟ್ಟು ನಾವು ಹಿಂದಕ್ಕೆ ನೋಡ್ತಾ ಇರ್ತೀವಲ್ಲ, ಈ ಥರ ಟೈಮ್ ಟ್ರಾವೆಲ್ ಥರ ನಾವು ಹಿಂದೆ ಈ ಥರ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆವಾಗ ವಿನೋದ್ ಭೂಷಣ್ ಎಲ್ಲ ಡ್ಯಾನ್ಸ್ ಮಾಡಿದರು. ಆವಾಗ ವಂದಿತಾ ಈ ಥರ ಡ್ಯಾನ್ಸ್ ಮಾಡಿದ್ಲು. ಪೋಸ್ಟ್ರು ಅವಳದೇ ಜಾಸ್ತಿ ಹಾಕಿದ್ರು. ಅದೆಲ್ಲ ಅವನಿಗೆ ಅವಾಗ ಬರ್ತಾ ಇರುತ್ತೆ ಚೈತನ್ಯ. 50 ಡೇಸ್ ಆಗೋಗಿದೆ. 100 ಡೇಸ್ ಶೀಲ್ಡ್ ಕೊಡೋಕ್ಕೆ ನಾನು ಬಂದಿದ್ದೀನಿ. ತುಂಬ ತುಂಬ ನಿಜವಾಗ್ಲೂ ಹೇಳ್ತೀನಿ, ಇವರು 3 ಜನ, ಪದ್ಮ, ಚೈತನ್ಯ ಹಾಗೂ ವೇಣು ಮತ್ತು ಮಗ ನೀನು, ತೇಜು ಆವಾಗವಾಗ ಇರ್ತಿದ್ದ ಅಫ್ಕೋರ್ಸ್. ಇವರು ಇಷ್ಟೂ ಜನ 3 ಜನ ನನ್ನ ಇಡೀ ಚಿತ್ರವನ್ನು ತಗೊಂಡು ಹೋಗಿದ್ದ ರೀತಿ, ಮತ್ತು ವಿನೋದ್ ಅದರಲ್ಲಿ ತುಂಬ 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 ಚೆನ್ನಾಗಿ ಮಾಡಿದ್ಯಾ ಮಗ. ಎಷ್ಟು ಸತಿ ಹೇಳಿದ್ದಾರೆ ಅಂದರೆ ವೇಣು ನಿನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಐ ಥಿಂಕ್ ಚೈತನ್ಯಂಗೆ ಅದೊಂದು ಮಾಯಾಜಾಲ ಇದೆ. ನನಗೆ ಭೂಷಣ್ ಅವನಿಗೇನೂ ಕೋಪನೇ ಬಂದಿಲ್ಲ, ಅವನಷ್ಟು ಚೆನ್ನಾಗಿದ್ದ, ಅಷ್ಟು ನಗ್ನಗ್ತಾ ಇದ್ದ ಅಂತ ಸುಳ್ಳು ಹೇಳಿದ್ದು ನೋಡಿ ಭೂಷಣ್ ಬಗ್ಗೆ. ನನಗೆ ಇನ್ನೊಂದು ಭೂಷಣ್ ಬಗ್ಗೆ ಅನುಮಾನ ಬಂದುಬಿಡ್ತು. ಅಲ್ಲ, ಸಾಂಗ್ ಅಂತ ಅವನು ಏನು ಮಾತಾಡಿಲ್ಲ ಮಗ, ಅದರಲ್ಲಿ ಮೈಕೆಲ್ಲ ಹೊಡೆದಾಕ್ಬಿಟ್ಟವನೇ ಕಣೋ. ಕೇಳೋ ಶೂಟಿಂಗಲ್ಲಿ ಅವನು ಕೋಪ ಬಂದರೆ ಇದೆಲ್ಲ ಕೆಂಪಗಾಗ್ಬಿಟ್ಟು ಈ ಮೈಕ್ ಇದ್ರೆ ಅದನ್ನ ತಂದ ಥಪಾರ್ ಅಂತ ಹೊಡೆದು, ಏನು ವಿನೋದ ಪಾಪ ಭೂಷಣ, ನಿನಗಿದೆಲ್ಲ ಗೊತ್ತಿಲ್ಲ ಮಗನೇ. ತುಂಬ ಅವನು ಬಿ ಪಿ ಎಲ್ಲ ಭಾಳ ಹೈಯಲ್ಲಿದೆ. ಏನೋ ಒಂದಿದ್ದನ್ನು ನೋಡಿ ಬಿ ಪಿ ತಣ್ಣಗಾಗಿರಬಹುದು. ಅದರಿಂದ ಆ ಸಾಂಗು ಆಗಿದ್ದೇ ಗೊತ್ತಿಲ್ಲ. ಪ್ರಿಯಾನಂದ್, ನನಗೆ ಆ ಹೆಣ್ಮಗಳದ್ದು ಗೊತ್ತೇ ಇಲ್ವೇ. ಅವರಿದ್ದಾಗಲೇ ನಾನು ಜಾಸ್ತಿ ಬರಬೇಕಿತ್ತು ಶೂಟಿಂಗ್ಗೆ. ಬಂದಿದ್ರೆ ಡೈರೆಕ್ಟ್ರ್ ಹಿಂಗಿರ್ತಿದ್ದ ಅಂತ ನೋಡ್ತಿದ್ದೆ ನಾನು. ಬಟ್ ತುಂಬ ಖುಷಿ ಅನಿಸುತ್ತೆ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ರೀ, ಎಲ್ಲರ ಬಾಯಲ್ಲೂ ಕೂಡ. ಎಲ್ಲೋ ಅಲ್ಲಿ ಹರಿ ಅವನು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ. ಬಾರು ಇಲ್ವಾ ಕೂತ್ಕೋ. ಎಡಿಟರ್ ನಮ್ಮ ಹರಿ ತುಂಬ ಚೆನ್ನಾಗಿ, ಅಂದರೆ ಅಲ್ಲಿ ಬಾಂಬೆಲಿ DI ಮಾಡೋಕ್ಕೆ ಹೋಗಿದ್ದಾರೆ ವೇಣುವರು. ಇವತ್ತು ಸಂಜೆ ಇಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಒಂದೇ ವಿಚಾರ, ಈ ಪಿಕ್ಚರ್ ಕ್ಲಾಸಿಕ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಬೆಳೆಸಿದೆ ಅಂದರೆ ಫಸ್ಟ್ ನೋಡ್ಬಿಡ್ಬೇಕು ಈ ಪಿಕ್ಚರ್ನ ಅಂತ ಹೇಳಿ. ಆಮೇಲೆ ಈ ಚಿತ್ರದ ಸಂಗೀತ ನಿರ್ದೇಶಕರು ನಮ್ಮ ಪ್ರವೀಣಿಗೆ ನಾನು 3-4 ಸತಿ ಹೇಳಿದ್ದೀನಿ, ಚೈತನ್ಯಂಗೂ ಹೇಳಿದ್ದೀನಿ. ಭಾರತ ದೇಶದಲ್ಲಿ ಅತ್ಯಂತ ದುಬಾರಿ ಸಂಗೀತ ನಿರ್ದೇಶಕರು ಯಾರಾದರೂ ಇದ್ದರೆ ಅದು ಸಂತೋಷ್ ನಾರಾಯಣ್ರವರು. ಅತ್ಯಂತ ಬ್ಯುಸಿ, ಅತ್ಯಂತ ದುಬಾರಿ. ಇವಾಗ ಅಂದರೆ ಕೈಗೆ ಎಟಕದಾಬೋದು ಸಂಗೀತ ನಿರ್ದೇಶಕರು ಅಂತ ನಿರ್ಮಾಪಕರಿಗೆ ಈಗಾಗಲೇ ಅರ್ಥ ಆಗಿದೆ ಅವರಿಗೆ. ಆದ್ದರಿಂದ ಅಂಥ ಸಂಗೀತ ನಿರ್ದೇಶಕರನ್ನು ಕನ್ನಡಕ್ಕೆ ಕರ್ಕೊಂಡು ಬಂದು ಪರಿಚಯ ಮಾಡಿ ಅವ್ರ ಕೈಯಲ್ಲಿ ಒಂದು ರೀತಿಯಾದ ಬೀಚ್ ಸಾಂಗ್ಸನ್ನೆಲ್ಲ ಹಾಕಿಸಿ ಆ ಮ್ಯೂಸಿಕ್ನ ಮಾಡಿಸಿರೋದು ಕೂಡ ಶ್ರೇಯಸ್, ಅದು ನಿನಗೆ ಸಲ್ಲಬೇಕು, ನಿನಗೆ ವಿನೋದನಿಗೇನೆ. ಯಾಕಂದರೆ ನೀವಿಬ್ಬರೇ ಡಿಸೈಡ್ ಮಾಡಿದ್ದಂತೆ ಇವರೇ ಬೇಕಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಅಲ್ಲ, ಅದು ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ಪಾಪ ಯಾಕೆ ಸಿನಿಮಾ ಲೇಟು ಅಂತಂದರೆ ಪ್ರೊಡ್ಯೂಸರ್ ಹೇಳ್ಬೋದು ಅದಲ್ಲ. ಬಟ್ ಆದರೂ ಕೂಡ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಭಾವಂತ ಸಂಗೀತ ನಿರ್ದೇಶಕ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇಲ್ಲಾಂದರೆ ಸುಮ್ಮನೆ ಇಂಡಿಯಾದಲ್ಲಿ ನಂಬರ್ 1 ಸಂಗೀತ ನಿರ್ದೇಶಕ ಆಗಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಅ ಪಾರ್ಟ್ ಆಫ್ ದಿ ಸಿನಿಮಾ ಜರ್ನಿ. ಅಂದರೆ ಇದೆಲ್ಲವೂ ಆಗಬೇಕು, ಹಿಂಗೆಲ್ಲ ಆದ್ರೇ ಆ ಸಿನಿಮಾ ಜರ್ನಿನ ನಾವು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ. ಮಗುವನ್ನ ಹೇಗೆ 1 ತಿಂಗಳು ಹೆತ್ತಿದ ಮೇಲೆ ನಾವು ಕನ್ಸೀವ್ ಅಂತ ಆದಮೇಲೆ ಅಲ್ಲಿಂದ ಶುರುವಾಗುತ್ತೆ, ಮಗು ಹೆರಿಗೆ ಆಗಿ ಮಗು ಹೊರಗಡೆ ಭೂಮಿ ಮೇಲೆ ಬರೋ ತನಕ ಅದೊಂದು ದಟ್ಸ್ ಅ ಜರ್ನಿ ಆಫ್ ದಿ ಸಿನಿಮಾ. ದಟ್ ಈಸ್ ದ ಸಿನಿಮಾ ಸ್ಟೈಲ್. ಆಮೇಲೆ ತುಂಬ ತುಂಬ ಥ್ಯಾಂಕ್ಸ್. ಅದಕ್ಕೆ ಅವರು ಸಂತೋಷ್ ನಾರಾಯಣ್ ಅಂತ ಒಬ್ಬ ಸಂಗೀತ ನಿರ್ದೇಶಕರು ವೇಣು ಬಗ್ಗೆ ತುಂಬ ಅತ್ಯಂತ ಮೆಚ್ಚಿಕೊಂಡು ಮಾತನಾಡಿದ್ದು, ಮತ್ತು ಅವರ ಶ್ರೀಮತಿ ಮೀನಾಕ್ಷಿರವರು ಕೂಡ ತುಂಬ ತುಂಬ ಮೆಚ್ಚಿಕೊಂಡು ಮಾತಾಡಿದ್ದು. ನಾನು ಸಂಗೀತ ನಿರ್ದೇಶನ ಮಾಡಿದ ಸಿನಿಮಾಗಳಲ್ಲಿ ಕೆಲವೇ ಸಿನಿಮಾಗಳು ನನ್ನ ಹೃದಯಕ್ಕೆ ಮನಸ್ಸಿಗೆ ಹತ್ತಿರವಾಗಿರೋದು, ಕ್ಲಾಸಿಕ್ ಅನಿಸೋದು. ಅದರಲ್ಲಿ ಒಂದು ಬಲರಾಮನ ದಿನಗಳು ಅಂತ ಹೇಳಿದ್ದು. ಅದು ದಟ್ ಇಸ್ ಎ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಸಂಗೀತ ನಿರ್ದೇಶಕರು. ಆಮೇಲೆ ಸೀರೀಸ್ರವರು ಸುಮ್ಮನೆ ಬಂದು ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗ್ತಿದೆ ಅಂತೇಳಿ ತೊಗೊಂಡು ಹೋಗುವಂಥವ್ರಲ್ಲ. ಅಂಥವರು ಬಂದು ಈ ಸಿನಿಮಾಕ್ಕೆ ರೈಟ್ಸ್ ತೊಗೊಂಡು ಹೋಗಿದ್ದಾರೆ, ಮ್ಯೂಸಿಕ್ ರೈಟ್ಸ್ ಅಂತಂದರೆ ಎಗೇನ್ ಪದ್ದಮ್ಮ, ಇಟ್ಸ್ ಎ ಗ್ರೇಟ್ ಸ್ಟ್ರೆಂತ್ ನಿಮಗೆ.
ಆಮೇಲೆ ಇಡೀ ಕಲಾವಿದರ ತಂಡ ರೀ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಮೊದಲಿಗ ಅಫ್ಕೋರ್ಸ್ ನಾಯಕ ವಿನೋದ್, ಅದಾದಮೇಲೆ ನಮ್ಮ ವಿನಯ ಆಗಲಿ, ಪ್ರಿಯಾ ಆನಂದ್ ಅವರಾಗಲಿ, ಅಥವಾ ಆ ದಿನಗಳಲ್ಲೂ ಮಾಡಿದ್ದ ಎಲ್ಲ ಕ್ಯಾರೆಕ್ಟರ್ಗಳಾಗಲಿ, ಇವರೆಲ್ಲರೂ ಕೂಡ ಒಂಥರ ಔಟ್ಸ್ಟ್ಯಾಂಡಿಂಗ್ ಆಗಿ ಬಂದು ನಿಂತ್ಕೊಳ್ತಾರೆ. ಆಮೇಲೆ ನನ್ನ ವಂದಿತನ ಬಗ್ಗೆ ಹೇಳಲೇಬೇಕು. ನನ್ನ ಜೊತೆ ಆ ಹುಡುಗಿ ಲಕ್ಷ್ಮೀಪುತ್ರದಲ್ಲಿ ಭಾಳ ಗ್ಲಾಮರಸ್ ರೋಲಲ್ಲಿ ಪಾತ್ರ ಮಾಡಿದ್ದು. ಈ ಹುಡುಗಿ ಡ್ರೆಸ್ ಈಗ ಹಾಕೊಂಡು ಬಂದಾಗಲೇ ಅಂದ್ರೆ ಇರಲಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಅದರಲ್ಲಿ. ಅದು ನಾನು ಅವಳನ್ನು ಗ್ಲಾಮರಸ್ ನೋಡಿ ನನಗೆ ಅದೊಂಥರ ರೂಢಿ ಆಗಿಬಿಟ್ಟಿತ್ತು. ಅದರಲ್ಲೂ ತುಂಬ ಮುದ್ದಾಗಿ ಪಾತ್ರ ಮಾಡಿದ್ದಾಳೆ. ಇದರಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆಯಮ್ಮ. ಭೂಷಣ್ ಒನ್ಸ್ ಅಗೇನ್ ಇವರೇ ವಂಡರ್ಫುಲ್ ಡ್ಯಾನ್ಸ್ ಡೈರೆಕ್ಟರ್. ಯಾವತ್ತೂ ಸಿನಿಮಾ ಅನ್ನೋದು ಒಬ್ಬ ಲೈಟ್ ಮ್ಯಾನಿಂದ ಹಿಡಿದು ಎಲ್ಲರೂ ಬೇಕು ಮಗನೇ, ನನ್ನನ್ನು ಮರ್ತೋಗ್ತಾರೆ, ನಾನು ಇದು ಮಾಡ್ತಾರೆ ಖಂಡಿತ ಇಲ್ಲ. ಸಿನಿಮಾ ಯಾರನ್ನೂ ತಳ್ಳೋದಿಲ್ಲ, ಏಕೆಂದರೆ ಎಲ್ಲರೂ ನಿಲ್ತಾರೆ, ಅವ್ರವ್ರ ಕೆಲಸದಲ್ಲಿ ಅವ್ರು ನಿಲ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ಯಾ ಇದು ಸಾಂಗಿದು, ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಈ ಪಿಕ್ಚರು ಇದೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗ್ತಿದೆ, ಜೂನ್. ಎಲ್ಲರೂ ನೋಡಿ ಈ ಪಿಕ್ಚರನ್ನು. ಖಂಡಿತವಾಗ್ಲೂ ಇದು ದೊಡ್ಡ ಚರಿತ್ರೆ ಸೃಷ್ಟಿ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಈ ನಮ್ಮ ಚೈತನ್ಯ, ನೀನು ನೆಕ್ಸ್ಟ್ ಪಿಕ್ಚರ್ ಮಾಡೋಕ್ಕಂತ 100 ಡೇಸ್ ಫಂಕ್ಷನ್ ಎಲ್ಲ ಮಾಡೋಣ, ಇದೇ ವರ್ಷ ಮಾಡೋಣ. 100 ಡೇಸ್ ಫಂಕ್ಷನ್ ಎಲ್ಲ ಮಾಡಿ ಮತ್ತೆ ಅವ್ರನ್ನ ನೆಕ್ಸ್ಟ್ ಪಿಕ್ಚರ್ಗೆ ಕೊಂಡೊಯ್ಯೋಣ. ಬಟ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ. ವಿ ಲವ್ ಯು ಪದ್ದಮ್ಮ.